ಆಚೆ ಬರೋದಕ್ಕೆ ನಾನಾ ಕಾರಣಗಳಿರುತ್ತೆ. ಬಿಗ್ ಬಾಸ್ ಮನೆಯ ಜರ್ನಿ ಒಂದ್ ಕಡೆ ಖುಷಿ, ಸಂತೋಷವನ್ನ ಕೊಟ್ರೆ, ಆಚೆ ಬಂದಿರೋದು ಬಿಕಾಸ್ ಗೆಲುವಿಗೆ ಇನ್ನ 2 ರಿಂದ 3 ಸ್ಟೆಪ್ಸ್ ಅಷ್ಟೇ ಇತ್ತು. ಆ ಸಂದರ್ಭದಲ್ಲಿ ಆಚೆ ಬಂದಿರೋದು ಎಷ್ಟು ಬೇಸರ ಇದೆ? ಮತ್ತೆ ಓವರ್ ಆಲ್ ಜರ್ನಿ ಬಗ್ಗೆ ಹೇಳ್ತಾ ಹೋಗೋದಾದ್ರೆ? ಓವರಾಲ್ ಜರ್ನಿ ನಂಗೆ ತುಂಬ ಖುಷಿ ಇದೆ. ಯಾಕಂದರೆ ಇಷ್ಟು ವಾರಗಳು ನನ್ನ ಜರ್ನಿ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಹೋದರೆ ಒಂದು 3 ವೀಕ್ಸ್ 4 ವೀಕ್ಸ್ಗೆಲ್ಲ ಆಚೆ ಬರ್ತೀನಿ, ಹೇಗಿರುತ್ತೆ ಆಡಿಯನ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ನನ್ನನ್ನು ಅನ್ನೋದು ಡೌಟ್ ಇತ್ತು ಸ್ವಲ್ಪ. ಬಟ್ ಪ್ರತಿ ವಾರ ನಾನು ನಾಮಿನೇಷನಲ್ಲಿದ್ದರೂ ಕೂಡ ನಾನು ಸೇಫ್ ಆಗ್ತಾ ಇದ್ದೆ. ಅದು ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯಿತು. ಪ್ರತಿ ವಾರ ನಾನು ಇನ್ನೂ ಚೆನ್ನಾಗಿ ಆಡಬೇಕು, ನನಗೆ ಜನಗಳ ಪ್ರೀತಿ ಸಿಗ್ತಿದೆ ಅಂತ ನಮ್ಗೆ ಅವಾಗಲೇ ಅಲ್ವಾ ಗೊತ್ತಾಗೋದು. ಬಟ್ ಅಷ್ಟು ವಾರಗಳು ನಾನು ಸೇಫ್ ಆಗ್ತೀನಿ. ಸಡನ್ನಾಗಿ ಒಂದೇ ಸ್ಟೆಪ್ ಫಿನಾಲೆಗೆ ಆ ವೀಕ್ ಸೇವ್ ಆಗಿಬಿಟ್ಟಿದ್ರೆ ನಾನು ಗ್ರ್ಯಾಂಡ್ ಫಿನಾಲೆ ಟಾಪ್ 6 ಇರ್ತಿದ್ದೆ. ಐ ವಾಸ್ ವೆರಿ ಕಾನ್ಫಿಡೆಂಟ್, ಹೋಗಲ್ಲ ಮನೆಯಿಂದ ಅಂದ್ಕೊಂಡಿದ್ದೆ. ಬಟ್ ಎಲಿಮಿನೇಟ್ ಆದೆ. ತುಂಬ ಬೇಜಾರಾಯಿತು. ಯಾಕಂದರೆ ನಾನು ಯಾವಾಗಲೂ ಅಂದ್ಕೊಂಡಿದ್ದೆ ಬಿಗ್ ಬಾಸ್ ಆ ಜರ್ನಿ ಕಂಪ್ಲೀಟ್ ಮಾಡಬೇಕು ಅಂತ. ಲಾಸ್ಟ್ ಸೆಕೆಂಡ್ ತನಕನೂ ನಾನು ಬಿಗ್ ಬಾಸ್ ಮನೇಲಿರಬೇಕು ಅಂತಲೇ ನಾನು ತುಂಬ ಅಂದ್ಕೊಳ್ತಾ ಇದ್ದೆ. ಎಲ್ಲೋ ಆ ಜರ್ನಿ ಇನ್ಕಂಪ್ಲೀಟ್ ಆಗೋಯ್ತು ಅಂತಲೇ ಫೀಲ್ ಆಯಿತು. ಬಟ್ ಆಚೆ ಬಂದಾದಮೇಲೆ ಎಲ್ಲೋ ಆ ಬೇಜಾರೆಲ್ಲ ಮರ್ತುಬಿಟ್ಟೆ. ಅಷ್ಟೊಂದು ಪ್ರೀತಿ ಸಿಗ್ತಾ ಇದೆ. ಐ ಆಮ್ ಬ್ಲೆಸ್ಡ್. ನಿಜ. ರಾಶಿಕಾ ಅವರು ಸಿನಿಮಾ ಕೂಡ ಮಾಡಿದ್ರು. ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಯೋಗರಾಜ್ ಭಟ್ರ ನಿರ್ದೇಶನದಲ್ಲೂ ಕೂಡ ಒಂದು ಸಿನಿಮಾ ಮಾಡಿದಿರಾ. ಒಂದು ಸಾಂಗ್ ಸಿಕ್ಕಾಪಟ್ಟೆ ಸದ್ದು ಮಾಡುದು. ಸೊ ಇದೆಲ್ಲದರ ನಡುವೆ ಆ ಸಿನಿಮಾದಲ್ಲಿ ಸಿಗ್ತಕ್ಕಂತಹ ರಿಯಾಕ್ಷನ್ ಆಗಿರ್ಬೋದು, ಮತ್ತೆ ಈ ಬಿಗ್ ಬಾಸ್ ಮನೆಗೆ ಹೋಗಿ ಆಚೆ ಬಂದಂತಹ ಸಂದರ್ಭದಲ್ಲಿ ಈಗ ಸಿಗ್ತಾ ಇರೋ ಪ್ರೀತಿ ಆಗಿರ್ಬೋದು, ಎರಡಕ್ಕೂ ಹೋಲಿಕೆ ಮಾಡಿದ್ರೆ ಯಾವ್ದು ಹೆಚ್ಚು ಖುಷಿ ನೀಡ್ತಾ ಇದೆ? ಅಂದ್ರೆ ಅಲ್ಲಿ ನೀವು ಜಾಸ್ತಿ ಜನಕ್ಕೆ ರೀಚ್ ಆಗಿರ್ಲಿಲ್ಲ ನನ್ನ ಪ್ರಕಾರ. ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಸಿಕ್ಕಾಪಟ್ಟೆ ಗೊತ್ತಾಗಿರುವಂಥದ್ದು. ಎಲ್ಲರಿಗೂ ಒಂದು ಆಸೆ ಇರುತ್ತೆ. ನಾವೀಗ ಆ್ಯಕ್ಟರ್ಸ್ ಸಿನಿಮಾ ಮಾಡ್ತಾ ಇದ್ದೀವೋ, ಸೀರಿಯಲ್ಲು, ಇನ್ನೊಂದೇನೋ ನಾವು ಕಾಣಿಸ್ಕೋತಾ ಇದ್ದೀವಿ ಒಂದು ಸ್ಕ್ರೀನಲ್ಲಿ ಅಂದಾಗ ಆಡಿಯನ್ಸ್ ನಮ್ಮನ್ನ ನೋಡಬೇಕು, ನೀವು ರಾಶಿಕಾಲ ನೀವು ಸಿನಿಮಾ ಮಾಡಿದ್ದೀರ ಅಂತ ಹೇಳಬೇಕು, ಗುರ್ತಿಸ್ಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ. ಅದೆಲ್ಲೋ ಎಕ್ಸ್ಪೆಕ್ಟೇಷನ್ ಕ್ರಾಸ್ ಆಗಲಿಲ್ಲ. ಬಟ್ ನನಗೆ ತುಂಬ ಆಸೆ, ತುಂಬ ಖುಷಿಯಾಗಿದೆ ಏನಂದರೆ ಯೋಗರಾಜ್ ಸರ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ. ಡೆಬ್ಯೂ ಸಿನಿಮಾ ಅವ್ರ ಕಡೆಯಿಂದ ನಾನು ಲಾಂಚ್ ಆಗಿದ್ದೀನಿ ಅನ್ನೋದು ತುಂಬ ಖುಷಿ ಇತ್ತು. ಯಾರಿಗಾರು ಹೋಗಿ ಹೇಳ್ಬೋದು ಅಂದರೆ, ಇಲ್ಲ ನನಗೆ ಅದರ ಫೋನ್ ಕಾಲ್ ಬಂದರೂ ಕೂಡ ಯೋಗರಾಜ್ ಸರ್ ಸಿನಿಮಾ ಮಾಡಿದ್ದೀರಲ್ಲ ನೀವು ಅನ್ನೋದು ಈ ಥರ ಇರ್ತಿತ್ತು. ಮುಂಚೆಲ್ಲ ನಾನೇ ಹೇಳಬೇಕಿತ್ತು ನನ್ನ ಹೆಸರು ರಾಶಿಕಾ ಹೀಗೆ ಅಂತ ಇಂಟ್ರಡ್ಯೂಸ್ ಮಾಡ್ಕೊಳ್ಬೇಕಿತ್ತು. ಬಟ್ ಅದು ಅಂದಮೇಲೆ ಅವ್ರು ಬೇರೆಯವ್ರು ನನಗೆ ಕಾಲ್ ಮಾಡಿದಾಗ ನೀವು ಸರ್ ಜೊತೆ ವರ್ಕ್ ಮಾಡಿದ್ದೀರಾ ಅನ್ನೋ ಥರ ಈ ಥರ ಇರ್ತಿತ್ತು. ಸಡನ್ನಾಗಿ ಬಿಗ್ ಬಾಸ್. ಇವಾಗ ಯಾರ್ಯಾರಿಗೆ ನನ್ಗೆ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಾಗಿದ್ದೀನಿ. ರಾಶಿಕಾ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರಿಂದ ಎಲ್ಲರೂ ನನ್ನ ಹೆಸರು ನನ್ನನ್ನು ಗುರ್ತಿಡಿತಿದ್ದಾರೆ, ಬಂದು ಮಾತಾಡಿಸ್ತಿದ್ದಾರೆ, ಅವ್ರ ಪ್ರೀತಿ ತೋರಿಸ್ತಿದ್ದಾರೆ ನನಗೆ. ಅದಕ್ಕಿಂತ ಇನ್ನೇನು ಬೇಕು? ನಿಜ.